ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ. ಎವಿಕೆ ನಿಜವಾಸ್ತು ಚಾನೆಲ್ಗೆ ಸುಸ್ವಾಗತ. ವೀಕ್ಷಕರಿಗೂ ಶುಭಾಶಯಗಳು. ಈಗಾಗಲೇ ನಾವು ಹಲವಾರು ವಿಡಿಯೋಗಳನ್ನು ಮಾಡಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ತಾವು ತಿಳಿದುಕೊಂಡಿದ್ದೀರೆಂದು ನಂಬುತ್ತೇನೆ. ಈಗಾಗಲೇ ನಮಗೆ ಹಲವಾರು ಪ್ರತಿಕ್ರಿಯೆಗಳನ್ನು ಕೇಳುತ್ತಿದ್ದಾರೆ. ಕಟ್ಟಿದ ಹಳೆಯ ಮನೆಗಳನ್ನು ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿಕೊಟ್ಟಿದ್ದೇವೆ, ಒಳ್ಳೆಯ ಸುಖ ಜೀವನ ಅನುಭವಿಸುತ್ತಿದ್ದಾರೆ. ಅದಕ್ಕೆ ನಾವು ಮತ್ತೆ ಪುನಃ ವಿಡಿಯೋಗಳನ್ನು ಮಾಡುತ್ತಿದ್ದೇವೆ. ಯೂಟ್ಯೂಬ್ ವಿಡಿಯೋಗಳನ್ನು ಚಾನೆಲ್ಗಳನ್ನು ರಚನೆ ಮಾಡಿ ನಾವು ಜನರಿಗೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅದಕ್ಕೆ ಒಳ್ಳೆಯ ವಿಷಯ ಎಂದು ಜನರು ನಮ್ಮಲ್ಲಿ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಸರಿ, ಇದಕ್ಕಿಂತ ಮತ್ತೆ ಬೇರೆಂದು ಏನು ದೋಷವಿಲ್ಲ. ಜನರು ಸುಖವಾಗಿ ಇರಬೇಕೆಂಬುದೇ ನಮ್ಮ ಉದ್ದೇಶ. ಅದಕ್ಕಾಗಿ ನಾನು ಈಗಾಗಲೇ ಹಲವಾರು ವಿಡಿಯೋಗಳನ್ನು ಕೆಲವೊಂದು ವಿಷಯಗಳನ್ನು ಹೇಳಿದ್ದೇನೆ, ತಿಳಿದುಕೊಂಡಿದ್ದೀರಿ. ಈಗ ಮುಖ್ಯವಾಗಿ ಹೇಳಬೇಕೆಂದರೆ ಯಾವುದೇ ವಿಷಯ ಅಂದರೆ, ಮನೆಯ ಕಟ್ಟಡದ ಪ್ರಾರಂಭದಲ್ಲಿ ಆಯವನ್ನು ಹಾಕಿಸಿಕೊಂಡಾಗ ಅದಕ್ಕೆ ಯೋಗ ಎಂಬುವ ವಿಷಯ ಇರುತ್ತದೆ. ಯೋಗ ಎಂದರೆ ಏನು? ನಾವು ಒಂದು ಯಾವುದೇ ಕಟ್ಟಡವನ್ನು ಕಟ್ಟಿದರೆ ಅದರಲ್ಲಿ ವಾಸಿಸುವ ಜನರಿಗೆ ಒಳ್ಳೆಯ ಯೋಗ ಇರಬೇಕು. ಮನುಷ್ಯನಿಗೆ ಯೋಗ ಎಂಬುದು ಇಲ್ಲದಿದ್ದರೆ ಎಷ್ಟು ದುಡಿದರೇನು, ಏನು ಮಾಡಿದರೇನು, ಎಂತ ಮಾಡಿದರೇನು. ಅದಕ್ಕೆ ಆ ಮನೆಯಲ್ಲಿ ವಾಸಿಸುವರು ಒಳ್ಳೆಯ ಯೋಗದ ವಿಷಯವಾಗಿ ಒಳ್ಳೆಯ ಯೋಗವನ್ನು ನುರಿತ ವಾಸ್ತುಶಾಸ್ತ್ರಜ್ಞರು ನಿಮ್ಮ ಆಯವನ್ನು ಹಾಕಿಸಿಕೊಂಡು ನೀವು ಕಟ್ಟಡವನ್ನು ಪ್ರಾರಂಭಿಸಬೇಕೆಂದಾಗ ಅದರಲ್ಲಿ ಯೋಗ ಎಂಬುದು ಒಳ್ಳೆಯ ಯೋಗ ಇರಬೇಕು. ಕಾರ್ಯಸಿದ್ಧಿ ಇತರಾದಿಗಳಂದು ಯೋಗಗಳು ಇರುತ್ತವೆ. ಒಳ್ಳೆಯ ಯೋಗಗಳಲ್ಲಿ ತಾವು ಮನೆಯ ಆಯವನ್ನು ಹಾಕಿಸಿಕೊಂಡು ಒಳ್ಳೆಯ ಸುಖ ಜೀವನ ಅನುಭವಿಸಲೆಂದು ನಾನು ಹೇಳುತ್ತೇನೆ. ಈ ಮುಂದಿನ ವಿಡಿಯೋಗಳಲ್ಲಿ ಯೋಗದ ಬಗ್ಗೆ, ಯಾವ ಯೋಗದಲ್ಲಿ ಹಾಕಿದರೆ ಒಳಿತು ಕೆಡುಕುಗಳು ಎಂಬ ವಿಷಯದ ಬಗ್ಗೆ ಕೂಲಂಕುಷವಾಗಿ ಹೇಳುತ್ತೇನೆ. ತಾವು ಪ್ರತಿಯೊಂದು ವಿಡಿಯೋಗಳನ್ನು ಸರಿಯಾದ ರೀತಿಯಿಂದ ನೋಡಿ ತಿಳಿದುಕೊಂಡರೆ ತಾವೇ ಒಂದು ಒಳ್ಳೆಯ ವಾಸ್ತು ಪ್ರಕಾರ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕು ಅಂತಂತ ವಿಸ್ತಾರವಾಗಿ ನಾವು ವಿಡಿಯೋಗಳನ್ನು ಮಾಡಿ ಹೇಳುತ್ತೇವೆ. ಸರಿ, ಕಾಲಾನಂತರ ಕೆಲವೊಂದು ವಿಡಿಯೋಗಳು ಮುಗಿದ ಮೇಲೆ ನಾನು ಯೋಗ ಎಂದರೆ ಎಂಥ ಯೋಗದಲ್ಲಿ ಮನೆ ಹಾಕಿದರೆ ಒಳಿತು ಕೆಡುಕುಗಳು ಆಗುತ್ತವೆ ಎಂಬುದು ವಿಸ್ತಾರವಾಗಿ ಹೇಳುತ್ತೇನೆ. ಈಗ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ, ಒಳ್ಳೆಯ ಯೋಗಗಳು ಉಂಟು. ಒಂದು 10 ಯೋಗಗಳು ಇದ್ದಾವೆ. ಆ ಯೋಗಗಳಲ್ಲಿ ತಾವು ಒಳ್ಳೆಯ ಯೋಗದಲ್ಲಿ ಹಾಕಿಸಿಕೊಂಡರೆ ಕಾರ್ಯಸಿದ್ಧಿ, ಸಿದ್ಧಿಯೋಗ, ಅಮೃತ ಯೋಗ ಇತರಾದಿ ಅದರ ಬಗ್ಗೆ ಕೂಲಂಕುಷವಾಗಿ ಮುಂದೆ ಹೇಳುತ್ತೇನೆ. ಯಾವ ಯೋಗದಲ್ಲಿ ಮನೆಯನ್ನು, ಕಟ್ಟಡವನ್ನು ಅಥವಾ ಮಂದಿರವನ್ನು ನಿರ್ಮಾಣ ಮಾಡಿದರೆ ಅದರಲ್ಲಿ ಎಂತೆಂಥ ಫಲಗಳು ದೊರೆಯುತ್ತವೆಂಬುದು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಕೂಲಂಕುಷವಾಗಿ ತಿಳಿಸುತ್ತೇನೆ. ತಾವೇ ಸ್ವತಃ ಯಾವ ಯೋಗದಲ್ಲಿ ನಾವು ಮನೆಯನ್ನು ಹಾಕಿಕೊಳ್ಳಬೇಕೆಂಬುದು ತಮಗೆ ತಿಳಿಯುತ್ತದೆ. ಅದಕ್ಕೆ ತಾವು ಯಾವುದೇ ಕಟ್ಟಡ, ಮನೆಯಾಗಿರಬಹುದು, ಮಂದಿರವಾಗಿರಬಹುದು, ಅಥವಾ ನಿಮ್ಮ ವಾಣಿಜ್ಯೋದ್ಯಮದ ಮಳಿಗೆ ಆಗಿರಬಹುದು, ಆಸ್ಪತ್ರೆ ಆಗಿರಬಹುದು, ಹೋಟೆಲ್ ಆಗಿರಬಹುದು, ಇತರಾದಿ ಯಾವುದೇ ಆಗಿರಲಿ, ನೀವು ಒಳ್ಳೆಯ ಯೋಗ ಇರುವಂಥ ಆಯವನ್ನು ಹಾಕಿಸಿಕೊಂಡು ನೀವು ನುರಿತ ವಾಸ್ತುಶಾಸ್ತ್ರಜ್ಞರನ್ನು ಕೇಳಿ ಎಂಥ ದಿನದಲ್ಲಿ ಪ್ರಾರಂಭ ಮಾಡಬೇಕು, ಆ ಯೋಗದ ಫಲ ಏನು ಇರುತ್ತದೆ ಎಂಬುದು ಕೂಲಂಕುಷವಾಗಿ ವಿಚಾರ ಮಾಡಿ ಹಾಕಿಸಿಕೊಂಡರೆ, ಅಂದರೆ ಆಯವನ್ನು ಹಾಕಿಸಿಕೊಂಡು ಕಟ್ಟಡವನ್ನು ಪ್ರಾರಂಭ ಮಾಡಿದರೆ ಅಲ್ಲಿ ನೀವು ವಾಸಿಸುವರು ಒಳ್ಳೆಯ ಸುಖ ಜೀವನವನ್ನು ಅನುಭವಿಸುತ್ತೀರೆಂದು ಹೇಳುತ್ತೇನೆ.
ಯಾವುದೇ ವಿಷಯವಾಗಲಿ, ಕಟ್ಟಡ ತರಾತುರಿಯಲ್ಲಿ ಒಳ್ಳೆಯ ಯೋಗ ಇಲ್ಲದ ಇದು ವಜ್ರಯೋಗ ಇಂಥ ಕೆಟ್ಟ ಕೆಟ್ಟ ಯೋಗಗಳು ಒಂದು 8ರಿಂದ 10 ಯೋಗಗಳು ಉಂಟು. ಆ ಯೋಗದಲ್ಲಿ ಒಂದು ವೇಳೆ ನೀವು ಮನೆಯನ್ನು ನಿರ್ಮಿಸಿಕೊಂಡರೆ ಅಲ್ಲಿ ಕಷ್ಟಗಳಿಗೆ, ನಷ್ಟಗಳಿಗೆ ಅಥವಾ ಅನಾರೋಗ್ಯಕ್ಕೆ ಅಥವಾ ಯಾವುದೇ ತೊಂದರೆಗೆ ಸಿಲುಕುವುದುಂಟು. ಅದಕ್ಕೆ ತಾವು ಒಂದು 10 ಯೋಗಗಳಲ್ಲಿ ಒಳ್ಳೆಯ ಯೋಗಗಳುಂಟು. ಅಂಥ ಯೋಗಗಳಲ್ಲಿ ನೀವು ಮನೆಯನ್ನು ಅಡಿಗಲ್ಲು ಹಾಕಿದ್ದಾದರೆ, ನಿರ್ಮಿಸಿಕೊಂಡಿದ್ದಾದರೆ, ಅಥವಾ ನೀವು ಒಳ್ಳೆಯ ಯೋಗದಲ್ಲಿ ಶುಮದ್ವಾರವನ್ನು ಇಟ್ಟುಕೊಂಡಿದ್ದಾದರೆ, ಅಥವಾ ನಿಮ್ಮ ಗೃಹ ಪ್ರವೇಶವನ್ನು ಒಳ್ಳೆಯ ಯೋಗದಲ್ಲಿ ಗೃಹ ಪ್ರವೇಶ ಮಾಡಿದ್ದೇ ಆದರೆ, ನೀವು ಅಲ್ಲಿ ಗೃಹವಾಗಲಿ, ವಾಣಿಜ್ಯ ಮಳಿಗೆಯಾಗಲಿ ಅಥವಾ ಇತರ ಯಾವುದೇ ಆಗಿರಲಿ, ತಾವು ಒಳ್ಳೆಯ ಯೋಗದಲ್ಲಿ ಪ್ರವೇಶವನ್ನು ದ್ವಾರವನ್ನು ಮಾಡಿದ್ದಾದರೆ, ವಾಣಿಜ್ಯ ಮಳಿಗೆಗಾಗಲಿ, ಆಸ್ಪತ್ರೆಗಾಗಲಿ, ಪ್ರತಿಯೊಂದು ವಿಷಯಕ್ಕೂ ತಾವು ಒಳ್ಳೆಯ ಯೋಗ ಎಂಬುವುದು ನೋಡಿ ಒಳ್ಳೆಯ ನುರಿತ ವಾಸ್ತುಶಾಸ್ತ್ರಜ್ಞರಲ್ಲಿ ವಿಚಾರ ಮಾಡಿ ನಿಮ್ಮ ಕಟ್ಟಡವನ್ನು ನಿರ್ಮಿಸಿಕೊಳ್ಳಬೇಕು. ಒಬ್ಬ ವ್ಯಕ್ತಿಯು ಒಂದು ಕಟ್ಟಡವನ್ನು ಕಟ್ಟಬೇಕಾದರೆ ತನ್ನ ಜೀವನದ ಸಂಪಾದನೆಯನ್ನು ಅದರಲ್ಲಿ ಬಂಡವಾಳ ಹೂಡುತ್ತಾನೆ. ಆ ಜೀವನದ ಬಂಡವಾಳವು ಗಳಿಸಿದಂಥ ದುಡ್ಡು ಒಳ್ಳೆಯ ರೀತಿಯಿಂದ ಫಲ ಕೊಡದಿದ್ದರೆ ಅವನು ಬಹಳ ನಿರುತ್ಸಾಹ ಹೊಂದಿ ತಾನು ಮುಂದೆ ಇನ್ನೇನು ಮಾಡಬೇಕೆಂಬುದು ಕೈಕಟ್ಟಿ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ಬರಬಾರದು. ಯಾವುದೇ ಆಗಲಿ ಮನುಷ್ಯ ತನ್ನ ಸಂಪಾದನೆಯನ್ನು ಮಾಡಿದಂಥದ್ದು ದುಡ್ಡನ್ನು ಒಳ್ಳೆಯ ಯೋಗ ಇರುವಂಥ ಕಟ್ಟಡಕ್ಕೆ ನೋಡಿ ನಿರ್ಮಿಸಿಕೊಂಡಿದ್ದಾದರೆ ಮತ್ತೆ ಪುನಃ ಅಲ್ಲಿ ತಮಗೆ ಒಳ್ಳೆಯ ಉತ್ಪಾದನೆಯಾಗಿ ಮತ್ತು ಇನ್ನೂ ಯಾವುದಾದರೂ ನೀವು ಸಂಪಾದನೆಯನ್ನು ಮಾಡಲಿಕ್ಕೆ ದಾರಿಯಾಗುತ್ತದೆ. ಅದಕ್ಕೆ ಯೋಗ ಎಂಬುವ ವಿಷಯವನ್ನು ತಾವು ಮರೆಯದೆ ಅದರಲ್ಲಿ ಎಂಥ ಯೋಗ ಇದೆ ಎಂಬುದು ನೋಡಿಕೊಂಡು ಒಳ್ಳೆಯ ಯೋಗ ಈ ಕೆಲಸ ಏನು ಮಾಡುತ್ತದೆ, ಯಾವ ಯೋಗ ಏನು ಕೆಲಸ ಮಾಡುತ್ತದೆ ಎಂಬ ವಿಚಾರವಾಗಿ ನೋಡಿಕೊಂಡು ವಾಸ್ತುಶಾಸ್ತ್ರಜ್ಞರನ್ನು ಕೇಳಿಕೊಂಡು ತಾವು ಸಹ ಅದನ್ನು ಪುನರ್ ಪರಿಶೀಲಿಸಿಕೊಂಡು ನಿಮ್ಮ ಮನೆಗಳ ಕಟ್ಟಡವನ್ನು ವಾಣಿಜ್ಯ ಮಳಿಗೆಯಾಗಲಿ ಇತರವಾದಾಗಲಿ ಯಾವುದೇ ಆಗಲಿ ಕಟ್ಟಡವನ್ನು ನಿರ್ಮಿಸಿಕೊಳ್ಳಬೇಕಾದರೆ ಆ ಕಾಲಕ್ಕೆ ಯೋಗ ಎಂಬ ವಿಷಯಕ್ಕೆ ಬಹಳ ಪ್ರಾತಿನಿಧ್ಯ ಕೊಟ್ಟು ನೀವು ನಿಮ್ಮ ಕಟ್ಟಡವನ್ನು ನಿರ್ಮಿಸಿಕೊಂಡು ಕೊಳ್ಳಿ ಅಂತ ಹೇಳುತ್ತಾ ನನ್ನ ಈ AVK ನಿಜವಾಸ್ತು ಚಾನಲನ್ನು ಮುಕ್ತಾಯ ಮಾಡುತ್ತೇನೆ. ಅದಕ್ಕೆ ನಮ್ಮ ಈ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಇತರರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ನನ್ನ ವಿಡಿಯೋ ಮುಗಿಸುತ್ತೇನೆ. ನೀವು ಇತರರಿಗೆ ಮುಖ್ಯವಾಗಿ ಶೇರ್ ಮಾಡಲೇಬೇಕು. ಯಾಕಂದರೆ ಕೇವಲ ಒಂದು ಒಳ್ಳೆಯ ವಿಷಯ ನಮ್ಮಲ್ಲೇ ಇದ್ದರೆ ಅಲ್ಲ, ಇಡೀ ಸಮಾಜಕ್ಕೆ ಹೋಗಬೇಕು, ಸಮಾಜದ ದಾರಿ ದೀಪ ಆಗಬೇಕು. ಒಬ್ಬ ವ್ಯಕ್ತಿಯು ತಾನು ಕಲಿತಂಥ ವಿದ್ಯೆಯನ್ನು ಸಮಾಜಕ್ಕಾಗಿ ಮುಡಿಪಾಗಿ ಮಾರ್ಪಾಡು ಮಾಡಿ ಇದ್ದಾಗ ಅದು ಒಳ್ಳೆಯ ವ್ಯಕ್ತಿಯ ಒಂದು ಒಳ್ಳೆಯ ನಡೆ ನುಡಿ ಎಂದು ಹೇಳಬಹುದು. ಅದಕ್ಕೆ ನಮ್ಮ AVK ನಿಜವಾಸ್ತು ಚಾನಲನ್ನು ಇತರರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಮುಂದಿನ ವಿಷಯದಲ್ಲಿ ನಕ್ಷತ್ರ ಅಂದರೆ ಏನು, ಯಾವ ನಕ್ಷತ್ರದಲ್ಲಿ ಯಾವ ರೀತಿ ನಾವು ಅಡಿಗಲ್ಲನ್ನು ಹಾಕಿದರೆ ಯಾವ ರೀತಿ ಇರುತ್ತದೆ, ಒಳಿತು ಕೆಡುಕುಗಳ ಬಗ್ಗೆ ಕೂಲಂಕುಷವಾಗಿ ನಾನು ಹೇಳುತ್ತೇನೆ. ಮುಂದಿನ ವಿಡಿಯೋದಲ್ಲಿ ನಕ್ಷತ್ರ ಎಂಬುದು ಮುಖ್ಯ. ಮನುಷ್ಯನು ಹುಟ್ಟುವ ಕಾಲಕ್ಕೆ ಎಂಥ ನಕ್ಷತ್ರದಲ್ಲಿ ಹುಟ್ಟಿದ್ದಾನಂತ ಹೇಳುತ್ತಾರೆ, ಒಳ್ಳೆಯ ಶುಭ ನಕ್ಷತ್ರದಲ್ಲಿ ಹುಟ್ಟಿದ್ದಾನಂತಾರೆ. ಅದೇ ರೀತಿ ಮನೆ ಹುಟ್ಟುವ ಕಾಲಕ್ಕೆ ಸಹ ಒಳ್ಳೆಯ ನಕ್ಷತ್ರದಲ್ಲಿ ಹುಟ್ಟಿದರೆ ಅದರಲ್ಲಿ ಆಯುಷ್ಯ, ಆರೋಗ್ಯ,
ಐಶ್ವರ್ಯ, ಅಂತಸ್ತು, ಮಕ್ಕಳು, ಮಡದಿ ಎಲ್ಲರೂ ಸುಖ ಜೀವನ ಅನುಭವಿಸಬೇಕೆಂದರೆ ನಕ್ಷತ್ರ ಎಂಬುದು ಮುಖ್ಯವಾದ ವಿಷಯ. ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ನಾನು ನಕ್ಷತ್ರದ ಬಗ್ಗೆ ಕೂಲಂಕುಷವಾಗಿ ಹೇಳುತ್ತೇನೆ. ಅದಕ್ಕೆ ತಾವು ಮುಂದಿನ ವಿಡಿಯೋವನ್ನು ನೋಡಲಿಕ್ಕೆ ಸನ್ನಿದ್ಧರಾಗಿ